ಇನ್ನು ಇಂದು ಪದ್ಮಕ ಯೋಗದ ಮಹತ್ವದ ಬಗ್ಗೆ ಗುರುಗಳು ತಿಳಿಸ್ಕೊಡಲಿದ್ದಾರೆ. ಗುರುಜಿ, ಈ ಬಗ್ಗೆ ಹೇಳೋದಾದ್ರೆ? ಖಂಡಿತಮ್ಮ. ಈ ಅಮಾವಾಸ್ಯೆ ಕೆಲವೊಂದು ವಿಶೇಷವಾದ ಕಾಂಬಿನೇಷನ್ಸ್ ಅಲ್ಲಿ ಬಂದಾಗ ಅದನ್ನು ಪದ್ಮಕ ಯೋಗ ಅಂತ ಕರೀತಾರೆ. ಅಮಾವಾಸ್ಯೆ ಭಾನುವಾರ ಯುಕ್ತವಾದಾಗ, ಅಮಾವಾಸ್ಯೆ ಮಂಗಳವಾರ ಯುಕ್ತವಾದಾಗ, ಸೋಮವಾರ ಯುಕ್ತವಾದಾಗ ಮತ್ತು ಗುರುವಾರ ಯುಕ್ತವಾದಾಗ, ಈ ಕಾಂಬಿನೇಷನ್ಸ್ ಅಲ್ಲಿ ಬಂದಾಗ ಅದನ್ನು ಪದ್ಮಕ ಯೋಗ ಅಂತ ಹೇಳ್ತಾರೆ. ಅವತ್ತು ಬೇರೆ ದಿನಗಳಿಗಿಂತಲೂ ಸಹ 1000 ಪಟ್ಟು ಹೆಚ್ಚು ಅಮಾವಾಸ್ಯೆ ಒಂದು ತೀಕ್ಷ್ಣತೆ ಪ್ರಖರತೆ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದನ್ನೇ ಪದ್ಮಕ ಯೋಗ ಅಂತ ಶಾಸ್ತ್ರದಲ್ಲಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ನಮಗೆ. ಸೊ ಈ ಪದ್ಮಕ ಯೋಗ ಏನು ಮಾಡಬಹುದು, ಅವತ್ತಿನ ದಿವಸ ಯಾವ ರೀತಿ ನಾವು ಬಳಸ್ಕೋಬಹುದು ಅನ್ನೋದಾದರೆ, ವಿಶೇಷವಾಗಿ ದೇವಿ ಆರಾಧನೆಗೆ ತುಂಬ ಅತ್ಯುತ್ತಮವಾಗಿರತಕ್ಕಂಥ ದಿವಸ ಇದಾಗಿರುತ್ತೆ. ಸಾಧಾರಣವಾಗಿ ಅಮಾವಾಸ್ಯೆ ಪೌರ್ಣಮಿಗಳ ದಿವಸ ನಾವು ನೋಡ್ತಿರ್ತೀವಿ. ನಾವು ಅಮ್ಮನವರ ಆರಾಧನೆ ಮಾಡತಕ್ಕಂಥದ್ದು, ಯಾವುದೇ ರೂಪದಲ್ಲಿ ದೇವರನ್ನು ಪೂಜೆಯನ್ನು ಮಾಡಿ ಆವತ್ತು ನಿಮಗೆ ವಿಶೇಷವಾದ ಫಲಿತಾಂಶ ಸಿಗುತ್ತೆ. ದೇವಿಯನ್ನು ಸಾತ್ವಿಕವಾದ ರೂಪದಲ್ಲಾದರೂ ಆರಾಧನೆ ಮಾಡಿ, ತಾಮಸಿಕ ರೂಪದಲ್ಲಾದರೂ ಆರಾಧನೆ ಮಾಡಿ, ರಾಜಸಿಕ ರೂಪದಲ್ಲಾದರೂ ಆರಾಧನೆ ಮಾಡಿ, ಫಲಿತಾಂಶ ಸಿಗುತ್ತೆ. ಹಿಂದಿನ ತಲೆಮಾರಿನಲ್ಲಿ ತಮಿಳುನಾಡಿನಲ್ಲಿ ಒಬ್ಬ ನಿರ್ಮಾಪಕರಿದ್ರು, ಚಿನ್ನಪ್ಪ ದೇವರಂತ. ಅದ್ಭುತವಾದಂಥ ಚಿತ್ರಗಳನ್ನು ಕೊಟ್ಟಿರತಕ್ಕಂಥ ಒಬ್ಬ ನಿರ್ಮಾಪಕ. ಈತ ಮಾಡಿರ್ತಕ್ಕಂಥ ಎಲ್ಲ ಚಿತ್ರಗಳನ್ನ ತೆರೆ ಮಾಡ್ತಾ ಇದ್ದಿದ್ದು, ಅಂದರೆ ರಿಲೀಸ್ ಮಾಡ್ತಾ ಇದ್ದಿದ್ದು ಅಮಾವಾಸ್ಯೆ ದಿವಸನೇ. ಅವರು ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಇತ್ತು. ಉದಾಹರಣೆ ಹೇಳಬೇಕು ಅಂದರೆ, ಹಿಂದಿನಲ್ಲಿ ರಾಜೇಶ್ ಖನ್ನಾ, ಆವತ್ತಿನ ಕಾಲದ ಸೂಪರ್ ಸ್ಟಾರ್, ಆತನನ್ನು ಹಾಕೊಂಡು ಹಾತಿ ಮೇರೆ ಸಾತಿ ಅಂತ ಒಂದು ಸಿನಿಮಾ ತೆಗೆದಿದ್ರು. ಅತ್ಯುತ್ತಮವಾದಂಥ ಯಶಸ್ಸನ್ನು ಕಂಡಂಥ ಚಿತ್ರ ಅದು. ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗಿತ್ತು. ಈ ಅಮಾವಾಸ್ಯೆ ಸೀಕ್ರೆಟ್ ಅವರು ಅರ್ಥ ಮಾಡ್ಕೊಂಡಿದ್ರು. ಅಲ್ಲಿ ಹೋಗ್ತಾ ಇದ್ರು, ಒಂದು ದೇವಿ ಆರಾಧನೆ ಮಾಡ್ತಾ ಇದ್ರು, ಅಮಾವಾಸ್ಯೆ ದಿವಸ ಸಿನಿಮಾ ರಿಲೀಸ್ ಮಾಡ್ತಾ ಇದ್ರು, ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲವೂ ಸಕ್ಸಸ್ ಆಗಿರ್ತಾ ಇತ್ತು. ಯಾಕಂದ್ರೆ ನಮ್ಮ ಜನಗಳಿಗೆ ಜನಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿಗಳು ಉದಾಹರಣೆ ಕೊಟ್ಟಾಗ ಅರ್ಥ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅದರಲ್ಲೂ ಅಮಾವಾಸ್ಯೆ ಪದ್ಮಕ ಯೋಗ ಬಂದಾಗ ನೀವು ಏನು ಅನ್ಕೊಂಡಿದ್ದೀರಾ ಅದೆಲ್ಲವೂ ಸಿದ್ಧಿ ಆಗೋದಕ್ಕೆ ದೇವಿ ಆರಾಧನೆಯನ್ನು ಮಾಡಿ. ಕೆಲವು ವಿಶೇಷವಾದ ದೇವಿ ರೂಪಗಳಿರುತ್ತೆ, ಆ ರೂಪದಲ್ಲಿ ಆರಾಧನೆಯನ್ನು ಮಾಡೋದ್ರಿಂದ ನಿಮ್ಮ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಇಂದು ಪ್ರತ್ಯಂಗಿರ ಹೋಮವನ್ನು ಮಾಡಿಸ್ತಾರೆ. ಸೊ ಇದರ ವಿಶೇಷತೆ ಏನು? ಇವತ್ತೇ ಯಾಕೆ ಈ ಹೋಮವನ್ನು ಮಾಡಿಸ್ಬೇಕು ಅಂತ? ಖಂಡಿತಮ್ಮ. ನಾನು ಹಿಂದಿನ ಎಪಿಸೋಡ್ನಲ್ಲಿ ನಾನು ಪರ್ವಕಾಲಗಳ ಬಗ್ಗೆ ಹೇಳಿದ್ದೆ. ನಮ್ಮ ವೀಕ್ಷಕರಿಗೂ ಸಹ ಜ್ಞಾಪಕ ಇರಬಹುದು. ಒಂದು ತಿಂಗಳಿನಲ್ಲಿ 5 ಪರ್ವಕಾಲಗಳು ಬರುತ್ತೆ. 2 ಏಕಾದಶಿ, ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ, ಪೌರ್ಣಿಮೆ, ಅಮಾವಾಸ್ಯೆ ಮತ್ತು ಸಂಕ್ರಮಣ ಅಂತ ಹೇಳಿದ್ದೆ. ಈ ಪರ್ವಕಾಲಗಳಲ್ಲಿ ಅಂದರೆ ತುಂಬ ವಿಶೇಷವಾದ ದಿವಸಗಳು ಅಂತ ಅರ್ಥ. ಪರ್ವಕಾಲ ಅಂತಂದರೆ ಅವತ್ತಿನ ದಿವಸ ದೇವಿ ಆರಾಧನೆಯನ್ನು ಮಾಡೋದ್ರಿಂದ ಅದ್ಭುತವಾದ ಫಲಿತಾಂಶಗಳು ಬರುತ್ತೆ ನಮಗೆ. ದೇವಿ ಶಕ್ತಿ, ದೇವಿ ಚೈತನ್ಯ ಅನ್ನತಕ್ಕಂಥದ್ದು ಏನಿರುತ್ತೆ ಅವತ್ತು ನಮಗೆ ಅನುಕೂಲ ಕೊಡೋದಕ್ಕೆ ತುಂಬ ಸಮೀಪವಾಗಿರುತ್ತೆ ಅಂತ ಹೇಳ್ತೀವಿ. ಅಂದರೆ ಇದನ್ನು ಹೇಗೆ ಹೇಳ್ಬೋದು ಅಂತಂದರೆ, ಗ್ರಹ ಸಂಚಾರಗಳೆಲ್ಲವೂ ಸಹ ಆಗ್ತಾ ಇರುವಾಗ ಕೆಲವೊಂದು ಬಾರಿ ಕೆಲವು ಆಸ್ಟ್ರಾಯ್ಡ್ಸ್ ಆಗಲಿ ಅಥವಾ ಕೆಲವೊಂದು ಕಾಮೆಟ್ಸ್ ಆಗಲಿ ಭೂಮಿಗೆ ತುಂಬ ಹತ್ತಿರದಲ್ಲಿ ಬಂದಿರುತ್ತೆ. ಹಾಗೆ ಕೆಲವು ನಕ್ಷತ್ರಗಳು ಅಷ್ಟೇ ತುಂಬ ಹತ್ತಿರದಲ್ಲಿ ಬಂದಿರುತ್ತೆ. ಸೊ ಅದರ ಪ್ರಭಾವ ಆ ದಿನಗಳಲ್ಲಿ ಭೂಮಿಯ ಮೇಲೆ ಜಾಸ್ತಿ ಇರುತ್ತೆ. ಅದೇ ಪ್ರಕಾರ ಭೂಮಂಡಲದಿಂದ ಆಚೆಗೆ ಹೋದರೆ ನಮಗೆ ಸಪ್ತರ್ಷಿ ಮಂಡಲ ಇರುತ್ತೆ, ವಾಯುಮಂಡಲ ಇರುತ್ತೆ. ಇದೇ ರೀತಿ ದೇವಿ ಮಂಡಲ ಅನ್ನತಕ್ಕಂಥದ್ದು ಇರುತ್ತೆ. ಈ ದೇವಿ ಮಂಡಲದ ಚೈತನ್ಯಗಳು ಏನಿರುತ್ತೆ ಅದೆಲ್ಲವೂ ಭೂಮಿಗೆ ಅಮಾವಾಸ್ಯೆ ದಿವಸ ತುಂಬ ಹತ್ತಿರವಾಗಿರುತ್ತೆ. ಹಾಗಾಗಿ ಅವತ್ತು ದೇವಿ ನಮಗೆ ಶೀಘ್ರವಾಗಿ ಒಲಿತಾಳೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿರತಕ್ಕಂಥ ಸೂಕ್ಷ್ಮ. ತಂತ್ರ ರಹಸ್ಯ, ತ್ರಿಪುರ ರಹಸ್ಯ, ದಶಮಹಾವಿದ್ಯ, ಈ ಗ್ರಂಥಗಳಲ್ಲಿ ಈ ವಿಚಾರಗಳ ಬಗ್ಗೆ ತುಂಬ ವಿಶೇಷವಾಗಿ ಹೇಳಿದ್ದಾರೆ. ಅಮಾವಾಸ್ಯೆಯ ಒಂದು ಘಳಿಗೆಗಳನ್ನು ಸಿನಿವಾಲಿ, ರಾಕ, ಕುಹು ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. 60 ಘಳಿಗೆಗಳಲ್ಲಿ ಯಾವ್ಯಾವ ಘಳಿಗೆಯಲ್ಲಿ ಯಾವ್ಯಾವ ದೇವಿ ಪೂಜೆ ಮಾಡಬೇಕು ಅನ್ನೋದನ್ನು ಸಹ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೆಲ್ಲ ವಿಸ್ತಾರವಾದ ವಿಚಾರಗಳು. ಬಹುಶಃ ಮುಂದಿನ ಎಪಿಸೋಡ್ಸ್ನಲ್ಲಿ ಇದ್ರ ಬಗ್ಗೆ ತೆಗೆದುಕೊಳ್ತೀನಿ. ಆದರೆ ಅಮಾವಾಸ್ಯೆಯ ದಿವಸ ತಾಮಸಿಕವಾಗಿರತಕ್ಕಂಥ ದೇವತೆಗಳು ಯಾರಿರ್ತಾರೆ, ಈ ಪ್ರತ್ಯಂಗಿರಾದೇವಿ ಆಗ್ಬೋದು, ಅಥವಾ ಶೂಲಿನಿ ದುರ್ಗ ಆಗ್ಬೋದು, ಶರಭೇಶ್ವರಿ ಆಗ್ಬೋದು, ಅಥವಾ ವಜ್ರೇಶ್ವರಿ ದೇವಿ ಆಗ್ಬೋದು, ಈ ರೀತಿಯಾದಂಥ ಒಂದು ರೂಪಗಳಲ್ಲಿ ದೇವಿ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದ ಫಲಿತಾಂಶ ಸಿಗುತ್ತೆ, ಯಶಸ್ಸು ತುಂಬ ಶೀಘ್ರವಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ಗಮನದಲ್ಲಿಟ್ಕೋಬೇಕು, ಇವತ್ತಿನ ದಿವಸ ಪ್ರತ್ಯಂಗಿರ ಹೋಮ ಅಂತಂದರೆ ಶತ್ರುನಾಶಕ್ಕೆ ಬಳಸೋದು ಅನ್ನೋದು ಒಂದು ರೀತಿಯಲ್ಲಿ ಎಲ್ರಿಗೂ ಸಹ ಅದು ಮನದಟ್ಟಾಗೋಗಿದೆ. ಕೇವಲ ಶತ್ರುನಾಶ ಮಾತ್ರ ಅಲ್ಲ, ಮೊದಲನೇದಾಗಿ ನಿಮ್ಮ ಉದ್ದೇಶ ಒಳ್ಳೆಯದಾಗಿರಬೇಕು. ಒಬ್ಬರಿಗೆ ಕೆಟ್ಟದನ್ನು ಬಯಸಿ ನೀವು ಪೂಜೆ ಮಾಡಿದಾದಲ್ಲಿ ಫಲಿತಾಂಶ ಸಿಗೋದಿಲ್ಲ, ನಿಮಗೆ ರಿವರ್ಸ್ ಹೊಡೆಯುತ್ತೆ, ಬೂಮರ್ಯಾಂಗ್ ಆಗೋಗುತ್ತೆ. ಈ ಪ್ರತ್ಯಂಗಿರಾದೇವಿ ಪೂಜೆ ಮಾತ್ರ ತುಂಬ ಜಾಗೃತಿಯಿಂದ ಇರಿ. ಕೆಟ್ಟ ಉದ್ದೇಶ ಇಟ್ಕೊಂಡು ನಿಮ್ಗೆ ಗೊತ್ತಿಲ್ಲದೆ ಯಾರ್ಯಾರ ಮೇಲೂ ಸುಮ್ಮನೆ ತಂತ್ರ ಪ್ರಯೋಗ ಮಾಡಿಸೋದು, ವಾಮಾಚಾರ ಮಾಡಿಸೋವಂಥದ್ದು, ಇದೆಲ್ಲ ಮಾಡಿಸೋದಕ್ಕೆ ಹೋದರೆ ಖಂಡಿತವಾಗ್ಲೂ ಒಳ್ಳೆಯದಾಗೋದಿಲ್ಲ. ಅಲ್ಲಿ ಹಾಕ್ತೀರಾ ನೀವು ಮೆಣಸಿನಕಾಯಿ, ಘಾಟ್ ನಿಮಗೆ ಬಂದು ಮುಟ್ಟುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಉದ್ದೇಶ ಒಳ್ಳೆಯದಾಗಿರಬೇಕು. ನೀವು ನಿಜವಾಗ್ಲೂ ಬಾಧಿತರಾಗಿದ್ದರೆ, ನಿಜವಾಗ್ಲೂ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ಆಗ ಮಾತ್ರ ಪ್ರತ್ಯಂಗಿರ ದೇವಿಯನ್ನು ಆರಾಧನೆಯನ್ನು ಮಾಡಿ. ಅದೇ ರೀತಿ ವಾರಾಹಿ ದೇವಿನೂ ಅಷ್ಟೇ, ತುಂಬ ಸೂಕ್ಷ್ಮವಾಗಿರತಕ್ಕಂಥ ಒಂದು ಎನರ್ಜಿ ಅದು. ಅದನ್ನು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಸೊ ಇದೆಲ್ಲ ಒಂದು ಸರಿಯಾದ ಪುರೋಹಿತರ, ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲೇ ಮಾಡಬೇಕಾಗಿರ್ತಕ್ಕಂಥ ಪೂಜೆಗಳಾಗಿರುತ್ತೆ. ಉದ್ದೇಶ ಒಳ್ಳೆಯದಾಗಿದ್ದು 4 ಜನಕ್ಕೆ ತೊಂದರೆ ಕೊಡಬಾರದು ಅನ್ನತಕ್ಕಂಥದ್ದಾಗಿದ್ದರೆ, ಸಾತ್ವಿಕವಾದಂಥ ಮನೋಭಿಲಾಷೆ ಆಗಿದ್ದಾದಲ್ಲಿ ನಿಶ್ಚಯವಾಗಿ ಪ್ರತ್ಯಂಗಿರ ದೇವಿ ಒಲಿತಾಳೆ.
ಇವತ್ತೇ ದಿವಸ ಪ್ರತ್ಯಂಗಿರಾ ದೇವಿ ಪೂಜೆಯನ್ನು ಮಾಡಿ ಅಮಾವಾಸ್ಯೆ ಅದರಲ್ಲೂ ಪದ್ಮಯೋಗ ದಿವಸ ಮಾಡಿದ್ದಾದಲ್ಲಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ.